ಸೀಟ್ ಬ್ಲಾಕಿಂಗ್ ರಹಸ್ಯ ಬಿಚ್ಚಿಟ್ಟ ಕೆಎಇ ನಿರ್ದೇಶಕ. ಇಷ್ಟದ ಕೋರ್ಸ್ ನೀಡ್ತಿಲ್ಲ, ಇಷ್ಟದ ಕಾಲೇಜ್ ನೀಡ್ತಾ ಇಲ್ಲ. ಕೆಇಎ ಮುಂದೆ ವಿದ್ಯಾರ್ಥಿಗಳು ಪೋಷಕರ ಪ್ರತಿಭಟನೆ. ಈ ಹಿನ್ನೆಲೆಯಲ್ಲಿ ಸೀಟ್ ಬ್ಲಾಕಿಂಗ್ ಬಗ್ಗೆ ಕೆಇಎ ನಿರ್ದೇಶಕ ಪ್ರಸನ್ನ ಪ್ರಸ್ತಾಪ. ಇಷ್ಟದ ಕೋರ್ಸ್ ನೀಡ್ತಿಲ್ಲ, ಇಷ್ಟದ ಕಾಲೇಜು ನೀಡ್ತಾ ಇಲ್ಲ. ಕೆಇಎ ಮುಂದೆ ವಿದ್ಯಾರ್ಥಿಗಳ ಪೋಷಕರ ಪ್ರತಿಭಟನೆ. ಈ ಹಿನ್ನೆಲೆಯಲ್ಲಿ ಸೀಟ್ ಬ್ಲಾಕಿಂಗ್ ಬಗ್ಗೆ ಕೆಇಎ ನಿರ್ದೇಶಕ ಪ್ರಸನ್ನ ಪ್ರಸ್ತಾಪ. 12ನೇ ರೌಂಡ್ ಕಂಪ್ಲೀಟ್ ಆಗಿದೆ. ಈಗ 3ನೇ ಸುತ್ತಲ್ಲಿ ಫೈನಲ್ ಆಗಿದ್ದ ಸೀಟ್ ಬೇಡ ಅಂದ್ರೆ ಹೇಗೆ? ಇದು ತಪ್ಪಲ್ವಾ? ನಮಗೆ ಇದು ಬೇಡ ಅಂದಿದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗ್ತಿರ್ಲಿಲ್ವಾ? ಈಗ ಕೊಟ್ಟಿರುವ ಸೀಟ್ ಬೇಡ ಅಂದ್ರೆ ಹೇಗೆ? ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಂತೆ ಅಲ್ವಾ? ಈಗ ಆ ಸೀಟು ಬೇಡ ಅಂದ್ರೆ ಅದು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗುತ್ತೆ. ಆಗ ಅವರು ಇಷ್ಟ ಬಂದವರಿಗೆ ಇಷ್ಟ ಬಂದ ರೇಟಿಗೆ ಸೀಟ್ ಸೇಲ್ ಮಾಡ್ತಾರೆ. ಇದನ್ನೇ ಅಲ್ವಾ ಸೀಟ್ ಬ್ಲಾಕಿಂಗ್ ಎಂದು ಕರೆಯೋದು ಎಂದ ಪ್ರಸನ್ನ. ಪ್ರೊಟೆಸ್ಟ್ ಮಾಡಿದವರು ಯಾರು ಎಂಬುದನ್ನು ಗಮನಿಸ್ತೇವೆ. ಸೀಟ್ ಬ್ಲಾಕಿಂಗ್ ಮಾಡಲು ಯತ್ನಿಸಿದವರಿಗೆ ಸುಮ್ಮನೆ ಬಿಡೋದಿಲ್ಲ. ದಂಧೆಕೋರರಿಗೆ ಖಡಕ್ ಎಚ್ಚರಿಕೆ. ಕೆಇಎ ಸೀಟ್ ಬ್ಲಾಕಿಂಗ್ ರಹಸ್ಯ ಬಿಚ್ಚಿಟ್ಟ ಕೆಎಇ ನಿರ್ದೇಶಕ. ಇಷ್ಟದ ಕೋರ್ಸ್ ನೀಡುತ್ತಿಲ್ಲ, ಇಷ್ಟದ ಕಾಲೇಜು ನೀಡ್ತಾ ಇಲ್ಲ. ಕೆಇಎ ಮುಂದೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪ್ರತಿಭಟನೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸೀಟ್ ಬ್ಲಾಕಿಂಗ್ ಬಗ್ಗೆ ಕೆಇಎ ನಿರ್ದೇಶಕ ಪ್ರಸನ್ನ ಪ್ರಸ್ತಾಪ ಮಾಡಿದ್ದಾರೆ. 12ನೇ ರೌಂಡ್ ಕಂಪ್ಲೀಟ್ ಆಗಿದೆ. ಈಗ 12ನೇ ರೌಂಡ್ ಕಂಪ್ಲೀಟ್ ಆದ ಮೇಲೆ 3ನೇ ಸುತ್ತಲ್ಲಿ ಫೈನಲ್ ಆಗಿದ್ದ ಸೀಟ್ ಬೇಡ ಅಂದ್ರೆ ಹೇಗೆ? ಇದು ತಪ್ಪಲ್ವಾ? ನಮಗೆ ಇದು ಬೇಡ ಅಂದಿದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗ್ತಿರ್ಲಿಲ್ವಾ? ಈಗ ಕೊಟ್ಟಿರುವ ಸೀಟ್ ಬೇಡ ಅಂದ್ರೆ ಹೇಗೆ? ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಂತೆ ಅಲ್ವಾ ಅಂತ ಹೇಳಿ ಗರಂ ಆಗಿದ್ದಾರೆ. ಈಗ ಸೀಟು ಬೇಡ ಅಂದ್ರೆ ಅದು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗುತ್ತೆ. ಆಗ ಅವರು ಇಷ್ಟ ಬಂದವರಿಗೆ ಇಷ್ಟ ಬಂದ ರೇಟಿಗೆ ಸೀಟ್ ಸೇಲ್ ಮಾಡ್ತಾರೆ. ಇದನ್ನೇ ಅಲ್ವಾ ಸೀಟ್ ಬ್ಲಾಕಿಂಗ್ ಎಂದು ಕರೆಯೋದು ಅಂತ ಪ್ರಸನ್ನ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಟೆಸ್ಟ್ ಮಾಡಿದವರು ಯಾರು ಎಂಬುದನ್ನು ಗಮನಿಸ್ತೀವಿ. ಸೀಟ್ ಬ್ಲಾಕಿಂಗ್ ಮಾಡೋದಕ್ಕೆ ಯತ್ನಿಸಿದವರನ್ನ ಸುಮ್ಮನೆ ಬಿಡೋದಿಲ್ಲ. ಕೆಇಎ ನಿರ್ದೇಶಕ ಪ್ರಸನ್ನ ಕಿಡಿಕಾರಿದ್ದಾರೆ. ದಂಧೆಕೋರರಿಗೆ ಕೆಇಎ ನಿರ್ದೇಶಕ ಬಿಸಿ ಮುಟ್ಟಿಸಿದ್ದಾರೆ. ಸೀಟ್ ಬ್ಲಾಕಿಂಗ್ ರಹಸ್ಯವನ್ನ ಕೆಇಎ ನಿರ್ದೇಶಕ ಪ್ರಸನ್ನ ಪ್ರಸ್ತಾಪ ಮಾಡಿ ಗುಡುಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.